ಲೋಕಾಯುಕ್ತಕ್ಕೆ ಇಡಿಯಿಂದ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ನಡೆಯ ಮೇಲೆ ಸಿದ್ದರಾಮಯ್ಯ ಬಣದ ಕಿಡಿ. ಇಡಿ ನಡೆಯಿಂದ ಸಾರ್ವಜನಿಕರಿಗೆ ಅನುಮಾನ ಬಂದಿದೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕನ್ಗೆ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮೂಡಾ ವಿಚಾರವಾಗಿ ಇಡಿ ತನಿಖೆ ವಿಶ್ವಾಸ ಕಳೆದುಕೊಂಡಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಈ ಹೇಳಿಕೆ ಕೊಟ್ಟಿದ್ದಾರೆ. ಇಡಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆಗಿರುವ ರೀತಿ, ವಿಚಾರಣೆ ಮಾಡ್ತಾ ಇರುವಂತಹ ರೀತಿ, ಇದೆಲ್ಲವೂ ಕೂಡ ಹಲವು ಜನರ ಅನುಮಾನಕ್ಕೆ ಕಾರಣ ಆಗಿದೆ. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇಡಿ ನಡೆಯ ಬಗ್ಗೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮೂಡಾ ಹಗರಣದ ಸಂಬಂಧ ಈಗಾಗಲೇ ಕೇಸ್ ನಡೀತಾ ಇರತಕ್ಕಂಥದ್ದು. ಈ ಕೇಸನ್ನು ಮೇಲ್ಮನವಿ ಸಲ್ಲಿಸಿ ನಾಳೆ ಹೈಕೋರ್ಟ್ ಮುಂದೆ ವಿಭಾಗೀಯ ಪೀಠದ ಮುಂದೆ ಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಿಎಂ ಕಾನೂನು ಸಲಹೆಗಾರರಂತ ಎಸ್ ಪೊನ್ನಣ್ಣವರು ಇದ್ದಾರೆ. ಅವ್ರು ಮಾತನಾಡ್ತಾರೆ. ಸರ್, ನಾಳೆ ವಿಭಾಗೀಯ ಪೀಠದ ಮುಂದೆ ಕೇಸ್ ಬರ್ತಾ ಇದೆ. ಇದ್ರ ಬಗ್ಗೆ ಇಡೀ ಒಂದು ಪತ್ರ ಬರೆದಿದ್ದು ಕೂಡ ಸೋರಿಕೆ ಆಗಿದೆ ಅನ್ನುವಂಥದ್ದು. ಇದು ಈ ಒಂದು ತನಿಖೆ ಅಥವಾ ವಿಚಾರಣೆಯ ಸಂದರ್ಭದಲ್ಲಿ ಪ್ರಭಾವ ಬೀರುತ್ತಾ ಅಂತ ಸರ್? ಅಲ್ಲ, ಪ್ರಭಾವ ಬೀರೋದಿಲ್ಲ. ಆದರೆ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರೆಜುಡಿಸ್ ಆಗಲಿ ಅಂತೇಳಿ ಕೋರ್ಟ್ನಲ್ಲಿ ಏನೋ ಆಗೋಗ್ಬಿಟ್ಟಿದೆ ಅಂತ ಹೇಳುವಂಥದ್ದು ಬರಲಿ ನ್ಯಾಯಾಧೀಶರ ಮನಸ್ಸಿಗೆ ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಮತ್ತು ಆ ಪತ್ರವನ್ನು ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೂಡ ಕೊಟ್ಟಿದ್ದಾರೆ, ಉದ್ದೇಶಪೂರ್ವಕ ಕೊಟ್ಟಿದ್ದಾರೆ. ಸೋರಿಕೆ ಯಾವಾಗುತ್ತೆ? ಮಾಹಿತಿ ಅವರು ಉದ್ದೇಶಪೂರ್ವಕ ಕೊಡದೇ ಇದ್ದಾಗ ಮಾಧ್ಯಮದವರು ಇನ್ವೆಸ್ಟಿಗೇಷನ್ ಮಾಡಿ ತಗೊಂಡಾಗ ಸೋರಿಕೆ ಅಂತ ಹೇಳ್ಬೋದು. ಇದು ಸೋರಿಕೆ ಅಲ್ಲ, ಇದು ನೇರವಾಗಿ ಮಾಧ್ಯಮದವರು ಕೊಟ್ಟಿರುವಂಥದ್ದು. ಸಾರ್ವಜನಿಕ ವಿಷಯವಾಗಿ ಬಹಿರಂಗಗೊಂಡಂಥ ವಿಚಾರಗಳನ್ನ ಇದು ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತಾ ಅಂತ ಸರ್? ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಉದ್ದೇಶ ಮೈಂಡನ್ನು ಪ್ರೆಜುಡಿಸ್ ಮಾಡಲಿ ಅಂಥೇಳಿ ಈಗ ಮಾಧ್ಯಮದಲ್ಲಿ ಬಂತು, ಪತ್ರಿಕೆಗಳಲ್ಲಿ ಬಂತು. ನ್ಯಾಯಾಧೀಶರು ಕೂಡ ಮನುಷ್ಯ ಅಲ್ವಾ, ಓದ್ತಾರೆ ಅವರು. ಏನಪ್ಪ ಇದೇನೋ ಭಾಳ ದೊಡ್ಡ ಪ್ರಕರಣ ಇರೋಂಗಿದೆ ಅಂಥೇಳಿ ಅವ್ರ ಮನಸ್ಸಿಗೆ ಬರಲಿ ಅಂತ ಹೇಳುವಂಥದ್ದು ಉದ್ದೇಶ. ಆದರೆ ನ್ಯಾಯಮೂರ್ತಿಗಳ ಮೇಲೆ, ನ್ಯಾಯಾಲಯದ ಮೇಲೆ ಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಆ ರೀತಿಯಾಗಿ ಅವ್ರು ಪ್ರಭಾವಿತರಾಗಲ್ಲ ಅಂತ ಹೇಳುವಂಥದ್ದು ಕೂಡ ನಮಗೆ ನಂಬಿಕೆ ಇದೆ. ಅದೇ ಉದ್ದೇಶ, ಒಬ್ಬ ಸಂಸ್ಥೆದು ಈ ರೀತಿಯಾದಂಥ ಉದ್ದೇಶನ ಇಟ್ಕೊಂಡು ಕೆಲಸ ಮಾಡಬಾರ್ದು ಅಂತ ಹೇಳೋದು ನನ್ನ. ಕೇವಲ ಹೇಳಿಕೆಗಳು, ಪತ್ರಿಕೆಯ ಒಂದಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಅಷ್ಟೇ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ ಅಥವಾ ಸಾಕ್ಷಿ ಸಮೇತವಾಗಿ ಕೊಡ್ತಾರಾ ಅಂತ ಸರ್? ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪ್ರಭಾವ ಬೀರುತ್ತೆ ಅಂತ ಪ್ರಭಾವ ಬೀರ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರ ಉದ್ದೇಶ ಅದು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಸೋರಿಕೆ ಆಗಿದೆ. ಈ ವಿಚಾರವನ್ನು ಯಾವ ರೀತಿಯಾಗಿ ಮುಂದೆ ಹ್ಯಾಂಡಲ್ ಮಾಡ್ತೀರಿ? ಮತ್ತು ಈಗ ಗೌರವಕ್ಕೂ ಕೂಡ ಒಂದು ರೀತಿಯಲ್ಲಿ ಧಕ್ಕೆ ಬಂದಿದೆ. ಅದನ್ನು ಹೇಗೆ ಕಾನೂನು ರೀತಿಯಲ್ಲಿ ಹೋರಾಟ? ಇಡಿ ಅವರು ತಮ್ಮ ನಡೆಯಿಂದ ಈ ಸಂಸ್ಥೆಯ ಮೇಲೆ ಜನರಿಗೆ ಈಗಾಗಲೇ ಏನು ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಂಡಿದೆ, ಇನ್ನಷ್ಟು ಅವ್ರ ಮೇಲೆ ವಿಶ್ವಾಸ ಕಳ್ಕೊಂಡಂತ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಇದನ್ನು ನ್ಯಾಯಾಲಯದಲ್ಲಿ ಯಾವ ರೀತಿ ಮಾಡಬೇಕು ಅಂಥೇಳಿ ಹಿರಿಯ ನ್ಯಾಯವಾದಿಗಳು ಯಾರು ನಾಳೆ ಪ್ರಕರಣದಲ್ಲಿ ಬರ್ತಾರೆ ಅವರು ಅದನ್ನು ತೀರ್ಮಾನ ತಗೊಳ್ತಾರೆ. ಆ ಚರ್ಚೆ ಇನ್ನೂ ನಾವು ಮಾಡಿಲ್ಲ. ಅಂತಿಮವಾಗಿ ವಿಭಾಗೀಯ ಪೀಠದಲ್ಲಿ ತಮಗೆ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದೆ? ಖಂಡಿತವಾಗಿ ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ, ಸತ್ಯಕ್ಕೆ ಜಯ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಕಾನೂನು ಸಲಹೆಗಾರಂತ ಎಸ್ ಪೊನ್ನಣ್ಣವರ ಮಾತು. ಏನು ಉದ್ದೇಶಪೂರ್ವಕವಾಗಿ ಈ ಒಂದು ಇಡಿ ತನ್ನ ಪತ್ರದ ಮೂಲಕ ಸೋರಿಕೆ ಮಾಡಿ ಒಂದಷ್ಟು ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಇದನ್ನು ನಾವು ಕೋರ್ಟ್ ಗಮನಕ್ಕೂ ಕೂಡ ತರ್ತೇವೆ ಮತ್ತು ಕಾನೂನು ಹೋರಾಟವನ್ನು ಕೂಡ ನಾಳೆ ಬರ್ತಕ್ಕಂಥ ಕೇಸ್ನಲ್ಲಿ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶೂ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಯತ್ನಾಳ್ ಹಾಗೂ ವಿಜೇಂದ್ರ ಬಣ ರಾಜಕೀಯ ಕ್ಲೈಮ್ಯಾಕ್ಸ್ ಹಂತ ತಲುಪಿಬಿಟ್ಟಿದೆ. ರಾಜನಾಥ್ ಸಿಂಗ್ 2 ಬಣದ ಸಮಸ್ಯೆಗೆ ಮುಲಾಮು ಹಚ್ಚಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಂಡಾಯ ಬೇಗುದಿಗೆ ಮಧ್ಯರೆದ ವರಿಷ್ಠರು. ರಾಜನಾಥ್ ಸಿಂಗ್ ಸಂಧಾನಕ್ಕೆ ರೆಬಲ್ ಸೈಲೆಂಟ್. ಕರ್ನಾಟಕ ಬಿಜೆಪಿಯ ಬಣ ಬಡಿದಾಟ ತಾರಕಕ್ಕೇರಿತ್ತು. ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಮುಂದಾಗಿತ್ತು. ಇದರ ಮೊದಲ ಹಂತವಾಗಿ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡುವ ಮೂಲಕ ಬಾಯಿ ಮುಚ್ಚಿಸಲು ಪ್ರಯತ್ನಿಸಿದೆ. ಇದರ ಮಧ್ಯ ಇತ್ತ ಯಡಿಯೂರಪ್ಪ ಯತ್ನಾಳ್ ನಮ್ಮವರೇ ಎಂದಿದ್ದಾರೆ. ಇದನ್ನು ಯತ್ನಾಳ್ ಸ್ವಾಗತಿಸಿದ್ದಾರೆ. ಈ ಮೂಲಕ ಕೇಸರಿ ಕಲಹಕ್ಕೆ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿರುವ ಚರ್ಚೆ ಶುರುವಾಗಿದೆ. ಗೊತ್ತಿಲ್ರಪ್ಪ, ಅವರಟ ಜ್ಯೋತಿಷಿಗಳ ನಾವಲ್ಲ. ಆದ್ರೆ ಪಾಪ ಅವ್ರಿಗೆ ಒಂದು ಮಾತು ಕಿವಿ ಮಾತು ಹೇಳ್ತೀನಿ, ಅವರ ಏನು ಆಸೆ ಇದೆ ಅದು ಈಡೇರುವುದಿಲ್ಲ. ಅವರ ಒಂದು ಅಪ್ಪ ಮಗನ ಆಸೆ ಈಡೇರುವುದಿಲ್ಲ. ಏನು ಸರ್ ಅದು ಏನು ಆಸೆ ಇದೆ ಅವ್ರಿಗೆ ಗುರ್ತೈತಲ್ರಿ. CM ಮಾಡೋದು ಸರ್? ಹಾಂ, CM ಆಗೋದು ಇಲ್ಲ, CM ಅಲ್ಲ. ಯಾರನ್ನ ಮುಗಿಸ್ಬೇಕು, ಲಿಂಗಾಯತ ನಾಯಕತ್ವನೇ ಮುಗಿಸಿ ನನ್ನ ಮಗನೇ ಇರಬೇಕು ಅನ್ನೋ ಆಸೆ ಈಡೇರೋದಿಲ್ಲ.
ಎಲ್ಲ ಏನಾರು ತಿಳ್ಕೊಂಡು ಒಂದು ಅರ್ಧ ತಾಸು ಹೊಡಿರಲ್ಲ ಏನಾಗ್ತದೆ ಹೀಗೆ ಕೇಳಿದ್ರು ಯತ್ನಾಳ್ರದ್ದು ಹೊಡಿರಿ. ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ದರೂ ಸಹ ಪಕ್ಷ ವಿರೋಧಿ ಕೆಲಸ ಏನು ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ. 7ನೇ ತಾರೀಕು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ನಾವು ದೆಹಲಿಗೆ ಅದನ್ನು ವರದಿಯನ್ನು ನೀಡ್ತೇವೆ. ಬಿಜೆಪಿ ಜಗಳ ಕಂಡು ದೆಹಲಿ ನಾಯಕರು ಆರ್ ಅಶೋಕ್ರನ್ನ ದೆಹಲಿಗೆ ಕರೆಸಿಕೊಂಡ್ರು. ಇತ್ತ ರಾಜನಾಥ್ ಸಿಂಗ್ ರೆಬಲ್ ನಾಯಕರ ಜೊತೆ ಚರ್ಚೆ ಮಾಡಿ 2 ಬಣಗಳನ್ನ ಸಮಾಧಾನ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿಯೇ ಯಡಿಯೂರಪ್ಪ ಯತ್ನಾಳ್ ನಮ್ಮವರು ಎಂಬ ಮಾತನ್ನ ಸ್ವಾಗತ ಮಾಡ್ತೀನಿ ಎಂದು ಯತ್ನಾಳ್ ಹೇಳಿದ್ರು. ಸರ್, ಈಗ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಬೇರೆಯವರಲ್ಲ, ಅವರು ಯಾವುದೋ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ, ಅವರು ನಮ್ಮವರೇ, ನಮ್ಮ ಪಕ್ಷದವರೇ ಅಂತ ಇವತ್ತು ಹೇಳಿದ್ದಾರೆ ಸರ್. ಒಳ್ಳೆಯದು, ಸ್ವಾಗತ ಮಾಡ್ತೇನೆ. ರಾಜನಾಥ್ ಸಿಂಗ್ ಸಂಧಾನಕ್ಕೆ ಯಶಸ್ವಿ. ಬಂಡಾಯ ಶಮನಕ್ಕೆ ಅಖಡಕ್ಕಿಳಿದ ರಾಜನಾಥ್ ಸಿಂಗ್ ಮೊದಲು ರೆಬಲ್ಸ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದ್ರು. ಯಡಿಯೂರಪ್ಪ ಹಾಗೂ ಯತ್ನಾಳ್ ಇಬ್ಬರ ಜೊತೆಯೂ ಆತ್ಮೀಯತೆ ಹೊಂದಿರುವ ರಾಜನಾಥ್ ಸಿಂಗ್ 2 ಬಣದ ಸಮಸ್ಯೆ ಆಲಿಸಿ ಪರಿಹಾರ ನೀಡಿದ್ದಾರಂತೆ. ಒಟ್ಟಾರೆ ಬಿಜೆಪಿ ನಾಯಕರ ಒಳ ಜಗಳಕ್ಕೆ ಮುಲಾಮು ಹಚ್ಚುವ ಮೂಲಕ ಮತ್ತೊಮ್ಮೆ ರಾಜನಾಥ್ ಸಿಂಗ್ ಟ್ರಬಲ್ ಶೂಟರ್ ಆಗಿದ್ದಾರೆ. ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಲೋಕಾಯುಕ್ತಕ್ಕೆ ಇಡಿಯಿಂದ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ನಡೆಯ ಮೇಲೆ ಸಿದ್ದರಾಮಯ್ಯ ಬಣದ ಕಿಡಿ. ಇಡಿ ನಡೆಯಿಂದ ಸಾರ್ವಜನಿಕರಿಗೆ ಅನುಮಾನ ಬಂದಿದೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಗೆ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮೂಡಾ ವಿಚಾರವಾಗಿ ಇಡಿ ತನಿಖೆ ವಿಶ್ವಾಸ ಕಳೆದುಕೊಂಡಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಈ ಹೇಳಿಕೆ ಕೊಟ್ಟಿದ್ದಾರೆ. ಇಡಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆಗಿರುವ ರೀತಿ, ವಿಚಾರಣೆ ಮಾಡ್ತಾ ಇರುವಂತಹ ರೀತಿ, ಇದೆಲ್ಲವೂ ಕೂಡ ಹಲವು ಜನರ ಅನುಮಾನಕ್ಕೆ ಕಾರಣ ಆಗಿದೆ. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇಡಿ ನಡೆಯ ಬಗ್ಗೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮೂಡಾ ಹಗರಣದ ಸಂಬಂಧ ಈಗಾಗಲೇ ಕೇಸ್ ನಡೀತಾ ಇರತಕ್ಕಂಥದ್ದು. ಈ ಕೇಸನ್ನು ಮೇಲ್ಮನವಿ ಸಲ್ಲಿಸಿ ನಾಳೆ ಹೈಕೋರ್ಟ್ ಮುಂದೆ ವಿಭಾಗೀಯ ಪೀಠದ ಮುಂದೆ ಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಿಎಂ ಕಾನೂನು ಸಲಹೆಗಾರರಂತ ಎಸ್ ಪೊನ್ನಣ್ಣವರು ಇದ್ದಾರೆ, ಅವ್ರನ್ನ ಮಾತನಾಡ್ತಾರೆ. ಸರ್, ನಾಳೆ ವಿಭಾಗೀಯ ಪೀಠದ ಮುಂದೆ ಕೇಸ್ ಬರ್ತಾ ಇದೆ. ಇದ್ರ ಬಗ್ಗೆ ಇಡೀ ಒಂದು ಪತ್ರ ಬರೆದಿದ್ದು ಕೂಡ ಸೋರಿಕೆ ಆಗಿದೆ ಅನ್ನುವಂಥದ್ದು. ಇದು ಈ ಒಂದು ತನಿಖೆ ಅಥವಾ ವಿಚಾರಣೆಯ ಸಂದರ್ಭದಲ್ಲಿ ಪ್ರಭಾವ ಬೀರುತ್ತಾ ಅಂತ ಸರ್? ಅಲ್ಲ, ಪ್ರಭಾವ ಬೀರೋದಿಲ್ಲ. ಆದರೆ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರೆಜುಡಿಸ್ ಆಗಲಿ ಅಂತೇಳಿ ಕೋರ್ಟ್ನಲ್ಲಿ ಏನೋ ಆಗೋಗ್ಬಿಟ್ಟಿದೆ ಅಂತ ಹೇಳುವಂಥದ್ದು ಬರಲಿ ನ್ಯಾಯಾಧೀಶರ ಮನಸ್ಸಿಗೆ ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಮತ್ತು ಆ ಪತ್ರವನ್ನು ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೂಡ ಕೊಟ್ಟಿದ್ದಾರೆ, ಉದ್ದೇಶಪೂರ್ವಕ ಕೊಟ್ಟಿದ್ದಾರೆ. ಸೋರಿಕೆ ಯಾವಾಗುತ್ತೆ? ಮಾಹಿತಿ ಅವರು ಉದ್ದೇಶಪೂರ್ವಕ ಕೊಡದೇ ಇದ್ದಾಗ ಮಾಧ್ಯಮದವರು ಇನ್ವೆಸ್ಟಿಗೇಷನ್ ಮಾಡಿ ತಗೊಂಡಾಗ ಸೋರಿಕೆ ಅಂತ ಹೇಳ್ಬೋದು. ಇದು ಸೋರಿಕೆ ಅಲ್ಲ, ಇದು ನೇರವಾಗಿ ಮಾಧ್ಯಮದವರು ಕೊಟ್ಟಿರುವಂಥದ್ದು. ಸಾರ್ವಜನಿಕ ವಿಷಯವಾಗಿ ಬಹಿರಂಗಗೊಂಡಂಥ ವಿಚಾರಗಳನ್ನ ಇದು ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತಾ ಅಂತ ಸರ್? ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಉದ್ದೇಶ ಮೈಂಡನ್ನು ಪ್ರೆಜುಡಿಸ್ ಮಾಡಲಿ ಅಂಥೇಳಿ ಈಗ ಮಾಧ್ಯಮದಲ್ಲಿ ಬಂತು, ಪತ್ರಿಕೆಗಳಲ್ಲಿ ಬಂತು. ನ್ಯಾಯಾಧೀಶರು ಕೂಡ ಮನುಷ್ಯ ಅಲ್ವಾ, ಓದ್ತಾರೆ ಅವರು. ಏನಪ್ಪ ಇದೇನೋ ಭಾಳ ದೊಡ್ಡ ಪ್ರಕರಣ ಇರೋಂಗಿದೆ ಅಂಥೇಳಿ ಅವ್ರ ಮನಸ್ಸಿಗೆ ಬರಲಿ ಅಂತ ಹೇಳುವಂಥದ್ದು ಉದ್ದೇಶ. ಆದರೆ ನ್ಯಾಯಮೂರ್ತಿಗಳ ಮೇಲೆ, ನ್ಯಾಯಾಲಯದ ಮೇಲೆ ಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಆ ರೀತಿಯಾಗಿ ಅವ್ರು ಪ್ರಭಾವಿತರಾಗಲ್ಲ ಅಂತ ಹೇಳುವಂಥದ್ದು ಕೂಡ ನಮಗೆ ನಂಬಿಕೆ ಇದೆ. ಅದೇ ಉದ್ದೇಶ, ಒಬ್ಬ ಸಂಸ್ಥೆದು ಈ ರೀತಿಯಾದಂಥ ಉದ್ದೇಶನ ಇಟ್ಕೊಂಡು ಕೆಲಸ ಮಾಡಬಾರ್ದು ಅಂತ ಹೇಳೋದು ನನ್ನ. ಕೇವಲ ಹೇಳಿಕೆಗಳು, ಪತ್ರಿಕೆಯ ಒಂದಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಅಷ್ಟೇ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ ಅಥವಾ ಸಾಕ್ಷಿ ಸಮೇತವಾಗಿ ಕೊಡ್ತಾರಾ ಅಂತ ಸರ್? ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪ್ರಭಾವ ಬೀರುತ್ತೆ ಅಂತ ಪ್ರಭಾವ ಬೀರ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರ ಉದ್ದೇಶ ಅದು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಸೋರಿಕೆ ಆಗಿದೆ. ಈ ವಿಚಾರವನ್ನು ಯಾವ ರೀತಿಯಾಗಿ ಮುಂದೆ ಹ್ಯಾಂಡಲ್ ಮಾಡ್ತೀರಿ? ಮತ್ತು ಈಗ ಗೌರವಕ್ಕೂ ಕೂಡ ಒಂದು ರೀತಿಯಲ್ಲಿ ಧಕ್ಕೆ ಬಂದಿದೆ, ಅದನ್ನು ಹೇಗೆ ಕಾನೂನು ರೀತಿಯಲ್ಲಿ ಹೋರಾಟ? ಇಡಿ ಅವರು ತಮ್ಮ ನಡೆಯಿಂದ ಈ ಸಂಸ್ಥೆಯ ಮೇಲೆ ಜನರಿಗೆ ಈಗಾಗಲೇ ಏನು ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಂಡಿದೆ, ಇನ್ನಷ್ಟು ಅವ್ರ ಮೇಲೆ ವಿಶ್ವಾಸ ಕಳ್ಕೊಂಡಂತ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಇದನ್ನು ನ್ಯಾಯಾಲಯದಲ್ಲಿ ಯಾವ ರೀತಿ ಮಾಡಬೇಕು ಅಂಥೇಳಿ ಹಿರಿಯ ನ್ಯಾಯವಾದಿಗಳು ಯಾರು ನಾಳೆ ಪ್ರಕರಣದಲ್ಲಿ ಬರ್ತಾರೆ ಅವರು ಅದನ್ನು ತೀರ್ಮಾನ ತಗೊಳ್ತಾರೆ. ಆ ಚರ್ಚೆ ಇನ್ನೂ ನಾವು ಮಾಡಿಲ್ಲ. ಅಂತಿಮವಾಗಿ ವಿಭಾಗೀಯ ಪೀಠದಲ್ಲಿ ತಮಗೆ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದೆ? ಖಂಡಿತವಾಗಿ ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ, ಸತ್ಯಕ್ಕೆ ಜಯ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಕಾನೂನು ಸಲಹೆಗಾರಂತ ಎಸ್ ಪೊನ್ನಣ್ಣವರ ಮಾತು. ಏನು ಉದ್ದೇಶಪೂರ್ವಕವಾಗಿ ಈ ಒಂದು ಇಡಿ ತನ್ನ ಪತ್ರದ ಮೂಲಕ ಸೋರಿಕೆ ಮಾಡಿ ಒಂದಷ್ಟು ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಇದನ್ನು ನಾವು ಕೋರ್ಟ್ ಗಮನಕ್ಕೂ ಕೂಡ ತರ್ತೇವೆ ಮತ್ತು ಕಾನೂನು ಹೋರಾಟವನ್ನು ಕೂಡ ನಾಳೆ ಬರ್ತಕ್ಕಂಥ ಕೇಸ್ನಲ್ಲಿ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶೂ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ